ಸುಮುಖ ಮನದ ಕಡಲು ಈ ಸಿನಿಮಾದ ನಾಯಕ ನಾನು. ಇವಾಗ ಈ ಶಾಲೆಯಲ್ಲಿ ನಮ್ಮ ಮೇಷ್ಟ್ರುಗಳು ಹೆಡ್ ಮಾಸ್ಟ್ರು ಎಲ್ಲರೂ ಇದ್ದಾರೆ. ಇವರು ಹೊಸ ವಿದ್ಯಾರ್ಥಿಗಳಿಗೆ ಅವ್ರ ಹೋಮ್ವರ್ಕ್ಗಳನ್ನ ನೀಟಾಗಿ ನೋಡಿ ಮೆಚ್ಚಿ ಓಕೆ ಬನ್ನಿ ಒಂದು ಪ್ರಾಜೆಕ್ಟ್ ಇದು ಮಾಡೋಣ ಅಂತ ನಾವು ಸರ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ರೊಚ್ಚಿಗೆ ಎದ್ಬಿಟ್ಟು ಅದೇ ತರ ದಿನ ರಾತ್ರಿ ದಿನ ಹಗಲು ಕಷ್ಟಪಟ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಅಭಿನಯ ಮಾಡಿದ್ದೀವಿ. ಆ್ಯಂಡ್ ಇದೇ ನಮಗೆ ಖುಷಿ ಕೊಡೋದು ನಟನಾಗಿ. ಒಂದು ಸಿನಿಮಾ ಅದು ಲಾಸ್ಟ್ ಪಾರ್ಟ್ ಸಿನಿಮಾ ಬರುತ್ತೆ ಹೋಗುತ್ತೆ, ಬಟ್ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರು ಸರ್ ಅಂತೂ ನಮಗೆ ಅವ್ರು ಹೇಳ್ದಂಗೆ ದೋಸ್ತ ಆಗ್ಬಿಟ್ರು ಅವರು. ಬಿಗಿನಿಂಗ್ ಅಲ್ಲಿ ಇದು ನಾನು ಎಲ್ಲ ನವಯುವಕರಿಗೆ ಏನ್ ಹೇಳೋದು ಅಂದ್ರೆ ಆರ್ಟಿಸ್ಟ್ ಆಗ್ಬರೋರಿಗೆ ಹೆದರಿಕೆ ಬೇಡ. ಇಲ್ಲಿ ಬಂದ್ಮೇಲೆ ನನಗೆ ನಿಜವಾಗ್ಲೂ ಅನಿಸ್ತದೆ ಎಲ್ಲರೂ ನನ್ನ ಮನೆ ಹುಡುಗನ ತರ ನೋಡ್ಕೊಂಡಿದ್ದಾರೆ, ಎಲ್ಲರೂ ಒಬ್ಬ ಫ್ರೆಂಡ್ ಆಗಿ ನೋಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಸ್ ಆಗಿ ಯಾವತ್ತು ಅವ್ರು ದೇವ್ರ ತರ, ದೇವರು ಪ್ರತ್ಯಕ್ಷ ಕಾಣಲ್ಲ ನಮಗೆ, ಬಟ್ ಎಲ್ಲಿಂದಲೂ ಆಶೀರ್ವಾದ ಕೊಡ್ತಾ ಇರ್ತಾನೆ. ಹಂಗೆ ನಮ್ಮ ಪ್ರೊಡ್ಯೂಸರು, ನಮ್ಮ DOP ಸರ್ ಅಂತೂ ಅಲಾದಿನ್, ನಮ್ಮ ಅಲಾದಿನ್ ಇದಾರೆ ನಾವು ಕಾಮಿಕ್ ಬುಕ್ ಅಲ್ಲಿ ಆ ತರ ಅವರು ಆ ಲ್ಯಾಂಪ್ ನ ಹಿಂಗೆ ಅವರು ಕ್ಯಾಮ್ರಾನೇ ಲ್ಯಾಂಪ್ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಜೀನಿ ತರ. ವಿ ಆಲ್ವೇಸ್ ಕೀಪ್ ಸೇಯಿಂಗ್ ಸರ್ ಕ್ಯಾಮ್ರಾ ಮುಟ್ಟಿದ್ರೆ ಅದೇನೋ ಮ್ಯಾಜಿಕ್ ಆಗ್ಬಿಡುತ್ತೆ ಅಂತ. ಯೋಗರಾಜ್ ಸರ್ ಅಂತೂ ಅವರ ತರಲೆ ಮಾತುಗಳು, ಅವ್ರ ವಿಶ್ವಾಸ ನಮ್ಮ ಮೇಲೆ ಇರೋದು, ನಮ್ಮಲ್ಲಿ ಇಲ್ಲದೆ ಇರೋ ಭರವಸೆ ವಿಶ್ವಾಸ ಅವ್ರು ನಮ್ಮ ಮೇಲೆ ಇರೋದು. ಸೊ ನಮಗೆ ದಿನನಿತ್ಯ ಅದನ್ನ ಅವರು ಅವ್ರದೇ ಒಂದು ರೀತಿಗೆ ಯಾವಾಗ್ಲೂ ಅದನ್ನ ತಿದ್ದ ತರ ಹೇಳ್ತಾರೆ. ಸೊ ಒಬ್ಬ ನಟನಿಗೆ ಇಂಥ ಒಂದು ಅಟ್ಮಾಸ್ಫಿಯರ್ ಬೇಕು, ಅದು ನನಗೆ ಸಿಕ್ಕಿದೆ, ನನ್ನ ಪುಣ್ಯ ಇದು. ಈ ತರ ರಘು ಸರ್ ಆಗ್ಲಿ, ದತ್ತಣ್ಣ ಸರ್ ಆಗ್ಲಿ, ಇಂಥ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಕೆಲಸ ಮಾಡೋದು ಇದು ಸಿಗಲ್ಲ ನನಗೆ ಗೊತ್ತು. ನೀವುಗಳು ನಮ್ಮ ಜನರು, ನಮ್ಮ ಜನತೆ ನಮ್ಮ ಸಿನಿಮಾ ಪ್ರೀತಿ ಮಾಡಬೇಕು ಅಥವಾ ನನ್ನನ್ನು ಪ್ರೀತಿ ಮಾಡಬೇಕು ಅಂದ್ರೆ ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿ ಮಾಡಬೇಕು. ನೀವೆಷ್ಟು ಪ್ರೀತಿ ಮಾಡಿ ಹೆಂಗೆ ಬರೀತಿರೋ ಅದು ಹಾಗೆ ತಲುಪುತ್ತೆ. ನನಗೆ ಆ ಭರವಸೆ ಇದೆ. ಯಾಕಂದ್ರೆ ನಾನು ಎಲ್ಲ ಹೇಳೋದಂಗೆ ಚಿಕ್ಕ ಹುಡುಗಂತ ಸುಮುಖ ನೋಡ್ಕೊಂಡ್ ಬಂದಿದೀವಿ ಅಂತ. ನಮ್ಮ ತಂದೆ ತಾಯಿ ಆಶೀರ್ವಾದ ಅದು ಆಕ್ಚುಲಿ. ನೀವು ನೋಡ್ಕೊಂಡ್ ಬಂದಿರ ನನ್ನ, ಎಲ್ಲೆಲ್ಲೋ ಓಡಾಡ್ತಾ ಇರ್ತೀನಿ ಅವಾಗ. ಇವತ್ತು ನಿಮ್ ಮುಂದೆ ಒಬ್ಬ ನಾಯಕ ನಟನಾಗಿ ಬಂದಿದ್ದೀನಿ, ತುಂಬಾ ಆಸೆ ಇಟ್ಕೊಂಡು ಬಂದಿದ್ದೀನಿ. ಅಂಡ್ ನನ್ನ ಮೇಲೆ ನನಗೆ ಒಂದಷ್ಟು ಭರವಸೆ ತುಂಬಾ ಇದೆ. ಏನೋ ಒಂದು ವಿಷನ್ ಇದೆ ನನಗೆ, ಮುಂದೆ ಹೋಗಿ ತುಂಬಾ ಎತ್ತರದ ಮಟ್ಟಿಗೆ ಏನೋ ಆಗ್ಬೇಕು ಅನ್ನೋದು. ಸರ್ ನನ್ನ ಮೇಲೆ ಆ ಬಿಲೀಫ್ ಇಟ್ಟಿದ್ದಾರೆ. ಹಂಗೆ ನನಗೂ ಈ ತರ ಬಾ ಕುದುರೆಲ್ ಬಾ, ಬೈಕಲ್ ಬಾ, ಸ್ಟೈಲಿಶ್ ಆಗಿ ಬಾ, ಇದು ಮಾಡುವ, ಅಲ್ಲಿಂದ ಹಾರು, ಇಲ್ಲಿಂದ ಇದೇ ಬೇಕಾಗಿರೋದು ಆ ಭರವಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸರ್ ಸಲ್ಯೂಟ್ ಹೊಡಿತಾ ಇರ್ತಾರೆ ಅವಾಗ ಪಾಪ ಅವ್ರಿಗೂ ಸುಸ್ತಾಗಿದೆ ಸರ್. ತುಂಬಾ ಮಾತುಗಳಿದೆ, ಹಂತದಲ್ಲಿ ನೀವು ಕಂಟೆಂಟ್ ನೋಡ್ತಾ ಹೋಗ್ತೀರಾ. ಇದು ಮೊದಲನೇದು, ಬರೀ ನಾವು ಟೈಟಲ್ ಅನೌನ್ಸ್ ಮಾಡಿದ್ದೀವಿ, ಹೋಗ್ತಾ ನಾವು ಟೀಸರ್ ಬಿಡ್ತೀವಿ, ಇನ್ನೂ ಸುಮಾರು ವಿಷಯಗಳು ಸಿನಿಮಾದ ಬರುತ್ತೆ. ನೋಡ್ತಾ ನಿಮ್ಗೆ ಇನ್ನೂ ನನ್ನ ಮೇಲೆ, ನಮ್ಮ ಸಿನಿಮಾದ ಮೇಲೆ ಭರವಸೆ ಬಂದೇ ಬರುತ್ತೆ. ನಮ್ಮ ಪ್ರೊಡ್ಯೂಸರ್ ಸೈಡ್ ಗಂಗಣ್ಣ ಸರ್, ಆಮೇಲೆ ನಮ್ಮ ಪ್ರತಾಪ್ ಸರ್ ನನ್ನ ಮನೆ ಮಗಂತಲ್ಲಿ ನೋಡ್ಕೊಂಡಿದ್ದಾರೆ. ಸುಮುಖ ಬಾರಪ್ಪ, ನೀನು ಈ ನಾಳೆಯಿಂದ ಬಿಟ್ಟು ಹೋಗಿಲ್ಲ, ಸಿನಿಮಾ ಇಟ್ಟಾಗ್ಬಿಟ್ರೆ ನೀನು ಎಲ್ಲೋ ಹೋಗ್ಬಿಡ್ತೀಯ. ನಾನು ಹೇಳಿದ್ದೀನಿ ಸರ್, ನಾನು ಯಾವುದೇ ಪ್ರಾಜೆಕ್ಟ್ ಬಂದ್ರೆ ಮುಂದೆ ಫಸ್ಟ್ ನಿಮಗೆ ಫೋನ್ ಮಾಡೋದು. ಯಾಕಂದ್ರೆ ನನಗೆ ಆತರ ನೋಡ್ಕೊಂಡಿದ್ದಾರೆ, ಒಬ್ಬ ಹುಡುಗ ಅವ್ರ ಮಗನ್ ತರ ನೋಡ್ಕೊಂಡಿದ್ದಾರೆ ಎಲ್ಲರಿಗೆ. ಸೊ ನಾವು ಯುವಕರಿಗೆ ನಿಜವಾಗ್ಲೂ ನಾನು ಒಂದ್ ಹೇಳೋದು, ಭಯ ಬೇಡ, ಆರಾಮಾಗಿ ಬನ್ನಿ, ನುಗ್ಗಿ ಸರ್ ಹೇಳೋ ಮಾತದು ನುಗ್ಗಿಬಿಡ್ಬೇಕು, ರಾಚಿಗೆ ಮಾಡ್ಬೇಕು ಕೆಲಸ ಅಂತ. ನನಗೆ ಆ ಕಾನ್ಫಿಡೆನ್ಸ್ ಈ ಸಿನಿಮಾಯಿಂದ ಬಂದಿದೆ. ಹೀಗೆ ಮುಂದುವರಿಲಿ. ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್. ಅದು ನೀವು ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ಲ ಟೈಮ್ ಕೊಟ್ಟಿದ್ದಕ್ಕೆ. ಹೀಗೆ ನಗ್ನಾಗ್ತಾ ಖುಷಿಯಾಗಿ ಚಿತ್ರ ಮಾಡಿಕೊಂಡು ಕರ್ನಾಟಕ ಜನತೆ ಖುಷಿಯಾಗಿರ್ಲಿ. ಕನ್ನಡ ಸಿನಿಮಾ ತುಂಬಾ ಮುಂದೆ ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ.